ಶುದ್ಧ ಕುಡಿಯುವ ನೀರಿಗಾಗಿ ಜನರ ಪರದಾಟ. ಬೇಲೂರು ನಗರದ ಜೆಪಿ ನಗರ ರಸ್ತೆಯ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೊಂದು ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಇಟ್ಟು ನಿಟ್ಟು ಬಿರು ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಳೆದೆರಡು ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ ಕೆಲವೇ ತಿಂಗಳಲ್ಲಿ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಸಾರ್ವಜನಿಕರ ಶುದ್ಧ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಮ ವರ್ಗದ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಸರ್ಕಾರದಿಂದ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೊರೆ ಹೋಗ್ತಾ ಇದ್ದು, ಇನ್ನೇನು ಮುಂಬರುವ ಬಾರಿ ಬೇಸಿಗೆಗೆ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಗರ ಪ್ರದೇಶದಲ್ಲಿಯೇ ಉದ್ಭವಿಸಿದ್ದು, ದೇವಾಲಯದ ಹಿಂಭಾಗ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಬ್ಯಾಡರಕೇರಿ, ಕನಕದಾಸರ ಬೀದಿ, ದೇವಸ್ಥಾನದ ಬಲಭಾಗದ ಮತ್ತು ಎಡಭಾಗದ ರಸ್ತೆಯ ನಿವಾಸಿಗಳು ಮತ್ತು ಜೆಪಿ ನಗರ 1ನೇ ಹಂತ, 2ನೇ ಹಂತ, ಕುವೆಂಪು ನಗರದ ಸೇರಿದಂತೆ ಬೇಲೂರು ಕೋಟೆ ನಿವಾಸಿಗಳು ವಿವಿಧ ಬಡಾವಣೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗ್ತಾ ಇತ್ತು. ಆದರೆ ಸದ್ಯ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ವರ್ಷಗಳೇ ಕಳೆದಿದ್ರೂ ಸಂಬಂಧಪಟ್ಟ ಇಲಾಖೆಗಳು ಕ್ಯಾರೆ ಎನ್ನದೇ ಇರೋದು ವಿಪರ್ಯಾಸ. ಈ ಸಂಬಂಧ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್, ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಜನರು ಪರಿಸರ ಪರಿಸ್ಥಿತಿ ಬೇಲೂರು ತಾಲೂಕು ಆಡಳಿತಕ್ಕೆ ಕೊಟ್ಟ ಕೈಗನ್ನಡಿಯಾಗಿದೆ. ಮುಂದಿನ ದಿನಗಳಲ್ಲಿ ಭಾರಿ ಬಿಸಿಲು ಎದುರಿಸುವ ಪರಿಸ್ಥಿತಿ ಇದ್ದು, ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡು ವರ್ಷಗಳ ಕಳೆದರೂ ಯಾರೊಬ್ಬ ಅಧಿಕಾರಿಯೂ ಇದರ ದುಸ್ಥಿತಿಗೆ ಬಗ್ಗೆ ತಲೆಕೆಡಿಸಿಕೊಳ್ಳದೇ ಇರೋದು ವಿಪರ್ಯಾಸ. ಇನ್ನು ಬೇಲೂರಿಗೆ ಯಾವ ಶಾಪ ತಟ್ಟಿದೆಯೋ ತಿಳಿಯದು. ದೇಶಗಳಿಗೆ ಯುದ್ಧ ಮಾಡಿಕೊಂಡು ಸಾಯ್ತಾ ಇದ್ದು, ಸದ್ಯ ಕುಡಿಯುವ ನೀರಿಲ್ಲದೆ ಜನರು ಸಾಯುವುದನ್ನು ತಪ್ಪಿಸಿ ಸಾರ್ವಜನಿಕರ ತೆರಿಗೆ ಹಣ ಲಕ್ಷಾಂತರ ರೂಪಾಯಿ ಸುಖ ಸುಮ್ಮನೆ ವ್ಯರ್ಥವಾಗ್ತಾ ಇದ್ದು, ಆ ಚನ್ನಕೇಶವನೇ ಅವರಿಗೆ ಶಿಕ್ಷೆ ನೀಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರು ಹಾಗೆ ನೀರಿನ ಘಟಕ ದುರಸ್ತಿಗೊಳಿಸಿ ಸಾರ್ವಜನಿಕರ ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ನಮಸ್ಕಾರ. ನೋಡಿ ಸ್ನೇಹಿತರೆ, ಬೇಲೂರು ಚನ್ನಕೇಶವ ದೇವಸ್ಥಾನದ ಉಸ್ತುವಾರಿ ಕೊಟ್ಟಿದ್ದ ಈ ನೀರು ಕುಡಿಯೋಕ್ಕೆ ಅಂತ ಮಾಡಿದ್ದು RO ನೀರು ಬರುತ್ತೆ ಅಂತ. ಆದರೆ ನೋಡಿ, ನೀರು ಬರ್ತಿಲ್ಲ, ಏನೂ ಬರ್ತಿಲ್ಲ. ಈ ಬೇಲೂರಿನಲ್ಲಿ ಹದಗೆಟ್ಟು ಒಳಗಡೆ ಸರ್ಕ್ಯೂಟ್ ಸಹ ಇಲ್ಲ. ಒಳಗಡೆಯಿಂದ ಮೋಟ್ರ್ ಬಿಚ್ಚಿದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ಯಾರು ನಿರ್ವಹಣೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈ ನಿರ್ವಹಣೆ ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟ ಕೈಗನ್ನಡಿಯಾಗಿದೆ. ನಮ್ಮ ತಾಲೂಕು ಆಡಳಿತ ಎಷ್ಟು ಜಾಗರೂಕತೆಯಿಂದ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಟೂರಿಸ್ಟ್ಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನೀರು ತೊಗೊಂಡು ಇಟ್ಕೊಂಡು ಹೋಗಿ ಮಾಡಿದರು. ಇನ್ನು 3 ತಿಂಗಳಲ್ಲಿ ತುಂಬ ಬೇಸಿಗೆ ಬರುತ್ತೆ. ನೋಡಿ, ಬೇಸಿಗೆ ತುಂಬ ಬರೋದು ಈಗಲೇ ನೀರು ನಿಲ್ಲಕ್ಕೆ ಆಗ್ತಾಯಿಲ್ಲ ಇಲ್ಲಿ ನಮಗೆ. ಇನ್ನು ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರು ಸಹ ಸಿಗ್ತಾ ಇಲ್ಲ. ಮತ್ತು ಸ್ಥಳೀಯವಾಗಿ ಈ ಜಾಗದಲ್ಲಿ ನೀರು ಸಿಗಬೇಕಾಗಿದ್ದು ಈ ಸುತ್ತಮುತ್ತಲಿನ ಜೆಪಿ ನಗರ, ಈ ಇದು ಇಲ್ಲಿ ಇದೆಲ್ಲ ಬೇರೆ ಈ ಸುತ್ತಮುತ್ತ ಜನಗಳಿಗೆ ಬೇಕಾಗಿತ್ತು. ಯಾರಿಗೂ ನೀರು ಇಲ್ಲ, ಯಾರೂ ಕೇಳೋರೂ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅಂದರೆ ಚನ್ನಕೇಶ್ನಾಗ ಬಂದು ನಿಂತ್ಕೊಂಡ್ರು ಏನಕ್ಕೆ ಆಯ್ತಾನೋ ಗೊತ್ತಿಲ್ಲ.